ಎಲ್ಲರಿಗೂ ನಮಸ್ಕಾರ. ಒಂದು ವಿಷಯ ಯೋಚನೆ ಮಾಡಿದಿರಾ? ಒಂದು ದೊಡ್ಡ ಕಂಪನಿ ಜಾಬ್ ಇಂಟರ್ವ್ಯೂಗೂ ನಮ್ಮೂರಿನ ಬ್ಯಾಂಕಿಗೆ ಹೋಗಿ ಮಾತಾಡೋದಕ್ಕೂ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇನ್ ಗೊತ್ತಾ? ಎರಡೂ ಕಡೆ ನಮ್ಗೆ ಬೇಕಾಗಿರೋದು ಒಂದೇ: ಆತ್ಮವಿಶ್ವಾಸದಿಂದ ಮಾತಾಡೋ ಕಲೆ. ಬನ್ನಿ, ಇವತ್ತು ಯಾವುದೇ ಮಾತುಕತೆಯನ್ನು ಯಶಸ್ವಿಯಾಗಿ ವಿಭಾಯಿಸೋಕೆ ಬೇಕಾದ ಆ ಕೌಶಲ್ಯಗಳ ಗುಟ್ಟನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ವಿಚಿತ್ರ ಪ್ರಶ್ನೆ ಅಲ್ವಾ? ಒಂದ್ ಕಡೆ ನಮ್ಮ ಕೆರಿಯರ್ ಡಿಸೈಡ್ ಮಾಡುವಂಥ ಸಂದರ್ಶನ, ಇನ್ನೊಂದ್ ಕಡೆ ನಮ್ಮ ಡೈಲಿ ಲೈಫಿನ ಒಂದು ಸಾಮಾನ್ಯ ಕೆಲ್ಸ. ನೋಡೋಕೆ ಇವೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಆದ್ರೆ ಇವೆರಡರಲ್ಲೂ ಯಶಸ್ಸು ಕಾಣೋಕೆ ಇರೋ ಫಾರ್ಮುಲಾ ಒಂದೇ: ಕ್ಲಿಯರ್ ಆಗಿ ಪ್ರಶ್ನೆ ಕೇಳೋದು ಮತ್ತೆ ಅಷ್ಟೇ ಗಮನ ಕೊಟ್ಟು ಉತ್ತರ ಕೇಳಿಸ್ಕೊಳ್ಳೋದು. ಸರಿ, ಹಾಗಿದ್ರೆ ಈ ಪಯಣ ಶುರು ಮಾಡೋಣ ಅಲ್ವಾ? ನಮ್ಮ ಗುರಿ ಸುಮ್ನೆ ಮಾತಾಡೋದಲ್ಲ, ಬದಲಿಗೆ ಯಾವುದೇ ಸಿಚುವೇಶನ್ ಬರ್ಲಿ ಅಲ್ಲಿ ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ಮಾತಾಡೋದು ಹೇಗೆ ಅಂತ ಕಲಿಯೋದು. ಫಾರ್ಮಲ್ ಆಗಿ ಮಾತಾಡೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಜಾಬ್ ಇಂಟರ್ವ್ಯೂನೇ ಉದಾಹರಣೆಯಾಗಿ ತಗೊಳ್ಳೋಣ. ಯಾಕಂದ್ರೆ ಇಲ್ಲಿ ಕಲಿಯೋ ಟೆಕ್ನಿಕ್ಸ್ಗಳು ಬೇರೆ ಬೇರೆ ಕಡೆನೂ ನಮ್ಗೆ ಹೆಲ್ಪ್ ಆಗುತ್ತೆ. ಇಂಟರ್ವ್ಯೂ ಅನ್ನೋ ಪದ ಕೇಳಿದ ತಕ್ಷಣ ಎದೆ ಡವಡವ ಅನ್ನೋದು ಸಹಜ. ಆದ್ರ ಆ ಟೆನ್ಷನ್ ಎಲ್ಲ ಬದಿಗಿಟ್ಟು ನೋಡಿದ್ರೆ ಅದರ ರಚನೆ ತುಂಬಾ ಸಿಂಪಲ್. ಅದೊಂದು ಪ್ರಶ್ನೆ ಉತ್ತರದ ಸೆಷನ್ ಅಷ್ಟೇ. ಒಂದು ಕೆಲ್ಸಕ್ಕೆ ನಾವ್ ಎಷ್ಟು ಸರಿ ಹೊಂತೀವಿ ಅಂತ ಅಳಿಯೋಕೆ ನಡೆಸೋ ಒಂದು ಮಾತುಕತೆ ಅಷ್ಟೇ. ಯಾವುದೇ ಇಂಟರ್ವ್ಯೂಗೆ ಹೋಗೋ ಮುಂಚೆ ತಯಾರಿ ಅನ್ನೋದು ತುಂಬಾನೇ ಮುಖ್ಯ. ಮೊದ್ಲು ಆ ಇಂಟರ್ವ್ಯೂ ಯಾಕ್ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ ನಮ್ಮ ಬಗ್ಗೆ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ಕೊಳ್ಳೋದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಕೊನೆಗೆ ನಮ್ ಫ್ರೆಂಡ್ಸ್ ಜೊತೆ ಒಂದು ಮಾಕ್ ಇಂಟರ್ವ್ಯೂ ಮಾಡಿದ್ರೆ ಅವ್ರು ಕೊಡೋ ಫೀಡ್ಬ್ಯಾಕ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇಂಟರ್ವ್ಯೂನಲ್ಲಿ ಎಕ್ಸ್ಪರ್ಟ್ ಆಗೋಕೆ ನಾವು ಪ್ರತಿದಿನ ಎದುರಿಸೋ ಸಣ್ಣ ಪುಟ್ಟ ಸಂದರ್ಭಗಳಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ದೊಡ್ಡ ಯುದ್ಧ ಗೆಲ್ಲೋಕೆ ಮೊದಲು ಸಣ್ಣ ಸಣ್ಣ ಕದನಗಳಲ್ಲಿ ತರಬೇತಿ ತಗೋತಾರಲ್ಲ, ಹಾಗೆ. ಎರಡು ಜಾಗಗಳನ್ನ ಹೋಲಿಸಿ ನೋಡೋಣ. ಒಂದು ಬ್ಯಾಂಕ್, ಇನ್ನೊಂದು ಪಾರ್ಕ್. ಎರಡು ಕಡೆ ಮಾತುಕತೆ ನಡೆಯುತ್ತೆ, ಆದ್ರೆ ಉದ್ದೇಶ ಬೇರೆ. ಬ್ಯಾಂಕ್ನಲ್ಲಿ ನಮ್ಮ ಪ್ರಶ್ನೆಗಳು ಪಕ್ಕಾ ಇರುತ್ತೆ, ನಮ್ಗೆ ಬೇಕಾದ ಮಾಹಿತಿ ಪಡ್ಕೊಳ್ಳೋಕೆ ಕೇಳ್ತೀವಿ. ಅದೇ ಪಾರ್ಕ್ನಲ್ಲಿ ನಮ್ಮ ಪ್ರಶ್ನೆಗಳು ಕುತೂಹಲದಿಂದ ಕೂಡಿರುತ್ತೆ, ಮಾತು ಬೆಳೆಸೋಕೆ ಕೇಳ್ತೀವಿ. ಆದ್ರೆ ಎರಡೂ ಕಡೆ ಬಳಸೋ ಸ್ಕಿಲ್ ಒಂದೇ. ಉದಾಹರಣೆಗೆ, ಬ್ಯಾಂಕ್ನಲ್ಲಿ ಕೇಳೋ ಈ ಪ್ರಶ್ನೆಗಳನ್ನ ನೋಡಿ. ಇವು ಎಷ್ಟು ನಿರ್ದಿಷ್ಟವಾಗಿದೆ ಅಲ್ವಾ? ಪ್ರತಿಯೊಂದು ಪ್ರಶ್ನೆಗೂ ಒಂದು ಪಕ್ಕಾ ಉತ್ತರ ಬೇಕು. ಇದು ಫಾರ್ಮಲ್ ಆಗಿ ಮಾಹಿತಿ ಕಲೆ ಹಾಕೋ ಕೌಶಲ್ಯವನ್ನ ತೋರ್ಸುತ್ತೆ. ಆದ್ರೆ ಪಾರ್ಕ್ನಲ್ಲಿ ನಮ್ಮ ಮಾತುಕತೆ ಬೇರೆ ತರ ಇರುತ್ತೆ ಅಲ್ವಾ? ಅಲ್ಲಿ ಕೇಳೋ ಪ್ರಶ್ನೆಗಳು ಹೆಚ್ಚು ಓಪನ್ ಆಗಿರುತ್ತೆ, ಮಾತುಕತೆಯನ್ನ ಇನ್ನಷ್ಟು ಬೆಳೆಸೋಕೆ ಸಹಾಯ ಮಾಡುತ್ತೆ. ಇದು ಸಹಜವಾಗಿ ಆರಾಮವಾಗಿ ಮಾತಾಡೋ ಸ್ಕಿಲ್ ಬೆಳೆಸುತ್ತೆ. ನೋಡಿ, ಇಡೀ ವಿಷಯದ ಸಾರಾಂಶನೇ ಇದು. ಬ್ಯಾಂಕಲ್ಲಿ ಮೊಬೈಲ್ ಆಪ್ ಇದೆಯಾ ಅಂತ ಕೇಳೋಕ್ ಬಳಸೋ ಅದೇ ಆತ್ಮವಿಶ್ವಾಸ, ಅದೇ ಪ್ರಶ್ನಿಸೋ ಕಲೆ ಇದೆಯಲ್ಲ, ಅದೇ ನಮ್ಮನ್ನ ಇಂಟರ್ವ್ಯೂನಲ್ಲೂ ಗೆಲ್ಸೋದು. ನಿಜವಾದ ಟ್ರೈನಿಂಗ್ ಶುರುವಾಗೋದೇ ಇಂಥ ದೈನಂದಿನ ಮಾತುಕತೆಗಳಿಂದ. ಸರಿ, ಈ ಸಣ್ಣ ಪುಟ್ಟ ಪ್ರಾಕ್ಟೀಸ್ ಎಲ್ಲ ಆದ್ಮೇಲೆ ಈಗ ಅಸ್ಲಿ ಆಟಕ್ಕೆ ಬರೋಣ. ಅದೇ ಇಂಟರ್ವ್ಯೂ. ಈ ದೈನಂದಿನ ಅಭ್ಯಾಸದಿಂದ ನಮ್ಮ ಸಂವಹನದ ಬೇಸ್ಮೆಂಟ್ ಗಟ್ಟಿಯಾಗಿರುತ್ತೆ. ಈಗ ನಾವು ಕೇವಲ ಪ್ರಶ್ನೆಗಳನ್ನ ಎದುರಿಸಲ್ಲ, ಬದಲಿಗೆ ನಮ್ಮ ಸ್ಕಿಲ್ಸ್ ತೋರ್ಸೋಕೆ ರೆಡಿಯಾಗಿರ್ತೀವಿ. ಸಾಮಾನ್ಯವಾಗಿ ಯಾವುದೇ ಇಂಟರ್ವ್ಯೂ ಶುರುವಾಗೋದು ಇದೇ ಪ್ರಶ್ನೆಯಿಂದ: ನಿಮ್ಮ ಬಗ್ಗೆ ಹೇಳಿ ಅಂದಾಗ ಅದು ಸುಮ್ನೆ ನಮ್ಮ ಹೆಸರು ಹೇಳೋದಲ್ಲ, ಬದಲಿಗೆ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತೋರ್ಸೋಕೆ ಸಿಗೋ ಮೊದಲ ಚಾನ್ಸ್. ಇಲ್ಲಿ ನಾವು ಮೊದಲೇ ಪ್ರಾಕ್ಟೀಸ್ ಮಾಡಿರುವ ಚಿಕ್ಕ ಪರಿಚಯ ತುಂಬಾ ಉಪಯೋಗಕ್ಕೆ ಬರುತ್ತೆ. ನಾವು ನಿಮ್ಮನ್ನು ಯಾಕೆ ಕೆಲ್ಸಕ್ಕೆ ತಗೋಬೇಕು? ಇದು ತುಂಬಾನೇ ನೇರವಾದ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ನಮ್ಮಲ್ಲಿರೋ ಸ್ಕಿಲ್ಸ್ ಲಿಸ್ಟ್ ಹೇಳೋದಲ್ಲ, ಬದಲಿಗೆ ನಮ್ಮ ಸ್ಕಿಲ್ಸ್ ಆ ಕಂಪನಿಯ ಅವಶ್ಯಕತೆಗಳನ್ನ ಹೇಗೆ ಪೂರೈಸುತ್ತೆ ಅಂತ ಒಂದು ಕತೆಯ ಹಾಗೆ ಹೇಳಬೇಕು. ನಮ್ಮ ಸ್ಟ್ರೆಂತ್ಸ್ ಏನು ಅಂತ ಹೇಳೋದು ಸುಲಭ, ಆದ್ರೆ ಪ್ರತಿಯೊಂದು ಸ್ಟ್ರೆಂತ್ಗೂ ಒಂದು ಒಳ್ಳೆ ಉದಾಹರಣೆ ಕೊಡೋದು ಬಹಳ ಮುಖ್ಯ. ಆಗ ನಮ್ಮ ಮಾತಿಗೆ ಒಂದು ತೂಕ ಬರುತ್ತೆ. ಇದೊಂದು ಟ್ರಿಕ್ಕಿ ಪ್ರಶ್ನೆ ಅನ್ಸಬಹುದು, ಆದ್ರೆ ಇದು ನಮ್ಮನ್ನ ನಾವೇ ಅರಿಯೋಕೆ ಮತ್ತೆ ಕಲಿಯೋಕೆ ನಾವು ಸಿದ್ಧ ಅನ್ನೋದನ್ನ ತೋರ್ಸೋ ಒಂದು ಒಳ್ಳೆ ಅವಕಾಶ. ಪ್ರಾಮಾಣಿಕವಾಗಿ ಒಂದು ವೀಕ್ನೆಸ್ ಒಪ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋಕೆ ಏನ್ ಮಾಡ್ತಿದೀವಿ ಅಂತ ವಿವರಿಸ್ಬೇಕು. ಇನ್ನು 5 ವರ್ಷದಲ್ಲಿ ನಿಮ್ಮನ್ನು ಎಲ್ಲಿ ನೋಡ್ತೀರಾ? ಈ ಪ್ರಶ್ನೆ ನಮ್ಮ ಲಾಂಗ್ ಟರ್ಮ್ ಪ್ಲಾನ್ ಏನು ಅಂತ ಪರೀಕ್ಷೆ ಮಾಡತ್ತೆ. ನಮ್ಮ ಗುರಿಗಳು ಆ ಕಂಪನಿಯ ಗುರಿಗಳ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಅಂತ ತೋರ್ಸೋಕೆ ಇದೊಂದು ಒಳ್ಳೆ ಚಾನ್ಸ್. ಇದು ಇಂಟರ್ವ್ಯೂನ ಅತೀ ಮುಖ್ಯವಾದ ಭಾಗ. ಏನಾದ್ರೂ ಪ್ರಶ್ನೆಗಳಿದೆಯಾ ಅಂತ ಅವ್ರು ಕೇಳ್ದಾಗ ನಾವು ಪ್ರಶ್ನೆ ಕೇಳೋ ಮೂಲಕ ನಮ್ಮ ಆಸಕ್ತಿ ಮತ್ತು ನಾವು ಮಾಡಿರೋ ರಿಸರ್ಚ್ ಎರಡನ್ನೂ ತೋರಿಸ್ಬೋದು. ಇದು ಮಾತುಕತೆಯನ್ನ ನಮ್ಮ ಕಂಟ್ರೋಲ್ಗೆ ತಗೊಳ್ಳೋ ಅವಕಾಶ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಕಲ್ತ ಮುಖ್ಯ ಪಾಠಗಳನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳೋಣ. ಇವು ನಮ್ಮ ಕಮ್ಯುನಿಕೇಷನ್ ಟೂಲ್ ಬಾಕ್ಸ್ನಲ್ಲಿ ಯಾವಾಗ್ಲೂ ಇರಬೇಕಾದ 3 ಮುಖ್ಯ ಸಾಧನಗಳು.
ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ. ನಮ್ಮ ಮಾತುಕತೆಯಲ್ಲಿ ಯಾವಾಗಲೂ ವಿನಯ ಇರಬೇಕು. ಇದರಿಂದ ಮಾತಾಡಕ್ಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ನೆನ್ಪಿಡಿ, ಚೆನ್ನಾಗ್ ಮಾತಾಡೋದ್ಕಿಂತ ಚೆನ್ನಾಗ್ ಕೇಳ್ಸ್ಕೊಳ್ಳೋದು ತುಂಬಾ ಮುಖ್ಯ. ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ಸರಿಯಾದ ಉತ್ತರ ಕೊಡಕ್ಕೆ ಸಾಧ್ಯ. ಮತ್ತು ಕೊನೆಯದಾಗಿ, ನಮ್ಮ ಮಾತು ಸ್ಪಷ್ಟವಾಗಿರ್ಬೇಕು. ಗಡಿಬಿಡಿ ಮಾಡ್ದೆ ನಿಧಾನ್ವಾಗಿ ಮತ್ತು ಕ್ಲಿಯರ್ ಆಗಿ ಮಾತಾಡಿದ್ರೆ ನಾವು ಹೇಳ್ಬೇಕಾದ ವಿಷಯ ಪರಿಣಾಮಕಾರಿಯಾಗಿ ತಲುಪುತ್ತೆ. ಹಾಗಾದ್ರೆ ಈ 3 ಸರಳ ತತ್ವಗಳು ವಿನಯ, ಗಮನವಿಟ್ಟು ಕೇಳೋದು ಮತ್ತು ಸ್ಪಷ್ಟವಾದ ಮಾತು ಕೇವಲ ಇಂಟರ್ವ್ಯೂಗೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಮುಂದಿನ ಬ್ಯಾಂಕ್ ಭೇಟಿಯಲ್ಲಿ ಅಥವಾ ಸ್ನೇಹಿತರ ಜೊತೆಗಿನ ಚರ್ಚೆಯಲ್ಲಿ ಇವುಗಳನ್ನು ಬಳಸಿ ನೋಡಬಹುದು. ಹಾಗಾದ್ರೆ ಈ ಕೌಶಲ್ಯಗಳನ್ನು ಬಳಸಿ ಪರಿಣಿತಿ ಸಾಧಿಸಿರುವ ಮುಂದಿನ ಸಂಭಾಷಣೆ ಯಾವುದು? ಒಮ್ಮೆ ಯೋಚಿಸಿ.